ಅದು ಅತ್ಯಂತ ಪುರಾತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ. ಆ ಶಾಲೆಯ 5 ಕೊಠಡಿಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿವೆ. ಉಳಿದ ಕ್ಲಾಸ್ ರೂಮ್ಗಳು ಬೀಳುವ ಸಾಧ್ಯತೆ. ಹಾಗಾದ್ರೆ ಮಕ್ಕಳ ಪ್ರಾಣಕ್ಕೆ ಸಂಚಕಾರ ತಂದಿರುವ ಶಾಲೆ ಇರೋದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಪ್ರಾಥಮಿಕ ಮರಾಠಿ ಶಾಲೆಯ ಸ್ಥಿತಿ ಅಧೋಗತಿ. ಶಾಲೆಯ 5 ಕ್ಲಾಸ್ ರೂಮ್ಗಳು ಏಕಾಏಕಿ ಕುಸಿತ. 1 ಕ್ಲಾಸ್ ರೂಮ್ನಲ್ಲಿ 2 ತರಗತಿ ಮಕ್ಕಳು. ಸಂಪೂರ್ಣವಾಗಿ ಕುಸಿದು ಬಿದ್ದಿರುವ ಶಾಲೆಯ ಕ್ಲಾಸ್ ರೂಮ್ಗಳು. ಮತ್ತೊಂದೆಡೆ ಶಾಲೆಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಸ್ವಾಗತ ಮಾಡ್ತಿರುವ ಮುರಿದು ಬಿದ್ದಿರುವ ಕಿಟಕಿ ಬಾಗಿಲುಗಳು. ಇರೋ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡ್ತಿರುವ ಶಿಕ್ಷಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಯಾವುದೋ ಹಳ್ಳಿಯಲ್ಲಿ ಅಲ್ಲ. ಇದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ನಗರದ ಶಾಲೆಯ ಸ್ಥಿತಿ. ಕಲಬುರಗಿ ನಗರದ ಬಾಪು ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯ ದುಸ್ಥಿತಿ ಇದು. 1ರಿಂದ 7ನೇ ತರಗತಿಯವರೆಗಿನ ಈ ಶಾಲೆಯಲ್ಲಿ ಸುಮಾರು 137 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಒಟ್ಟು 12 ಕ್ಲಾಸ್ ರೂಮ್ಗಳ ಪೈಕಿ 5 ಕ್ಲಾಸ್ ರೂಮ್ಗಳು ಬಿದ್ದೋಗಿದೆ. ಹೀಗಾಗಿ ಒಂದೇ ಕ್ಲಾಸ್ ರೂಮ್ನಲ್ಲಿ 2 ತರಗತಿಗಳನ್ನ ಮಾಡಿ ಶಿಕ್ಷಕರು ಪಾಠ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಿಲ್ಡಿಂಗ್ ಎಲ್ಲ ಬಿದ್ದೊಳಗೆ ಬಂದಿದೆ ಸರ್. ಹಳೇದಾಗೈತಿ, ತುಂಬ ವರ್ಷ ಆಯ್ತು ಇದು ಕಟ್ಟಿ. ಒಂದು ಸ್ವಲ್ಪ ಹೊಸ್ದಾಗಿ ಕಟ್ಕೊಟ್ರೆ ಮಕ್ಕಳಿಗೆ ಚೆನ್ನಾಗೈತಿ, ಎಲ್ಲರಿಗೂ ವ್ಯವಸ್ಥೆ ಆಯ್ತದೆ. ಮತ್ತು ಇಲ್ಲಿ ಕನ್ನಡ ಮೀಡಿಯಮ್ ಕಲಿಸ್ಬೇಕು. ಇಲ್ಲಿ ಮರಾಠಿ ಸ್ಕೂಲ್ ಇರೋದಕ್ಕಿಂತ ಮಕ್ಕಳು ಸ್ಕೂಲ್ಗೆ ಬರೋದೇ ಇಲ್ಲ. ಅದಕ್ಕೆ ಕನ್ನಡ ಮೀಡಿಯಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಬಾತ್ರೂಮ್ ಸಂಡಾಸ್ಕಂತೂ ಮಕ್ಕಳು ಹೋಗೋಕ್ಕೆ ಜಾಗನೂ ಇಲ್ಲ. ಅದು ಕಟ್ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಶಾಲೆಯ ಕ್ಲಾಸ್ ರೂಮ್ಗಳು ಕೂಡ ಹಾಳಾಗಿ ಹೋಗಿದ್ರಿಂದ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸ್ತಿಲ್ಲ. ಈ ಕಡೆ ಹಳಿ ಶಾಲೆ ನಡೀತಿತ್ತು ಕಮಿಟಿ ಅಂತ, ಅದು ಈಗ ಅದು ಡಿಮಾಂಡ್ ಪೂರ್ತಿ ಲ್ಯಾಬ್ಸ್ ಆಗಿದೆ. ಅದು ನಾ ಬರೋದು ಮುಂಚಿತವಾಗೇ ಲ್ಯಾಬ್ಸ್ ಆಗಿದೆ, ಈಗೇ ಇಲ್ಲ. ಅದು ಸುಮಾರು ರೂಮ್ಗಳು ಈ ರೂಮ್ ಕಟ್ಟಡ ಆಗಿದ್ದು ಭೀ ಈಗ ಸುರ್ಲಿಕ್ಕತ್ತದ. ಆರ್ಥಿಕ ವ್ಯವಸ್ಥೆ ಸರಿಯಾಗಿಲ್ಲ. ಯಾಕಂದ್ರೆ ಬೆಳಗ್ಗೆ ಮುಂಜಾನೆ ತಂದೆ ತಾಯಿರ ಜೊತೆ ಪಾರ್ಗಳು ತೊಗೊಂಡು ಹೋಗ್ತಾರೆ. ಮಧ್ಯಾಹ್ನ ತನಕ ಒಂದು 11-12 ಬಂದಿ ಮೇಲೆ ಸಾಲಿ ಕಳಿಸ್ಕೊಡ್ತಾರೆ. ಮತ್ತು ಬೇರೆ ಬೇರೆ ಅಲಿ ಮೇಲೆ ಜನ ಇದ್ದ ಮೇಲೆ ಹೊರಗೆ ಭೀ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ತುರ್ತಾಗಿ ಹೊಸ ಕೊಠಡಿಗಳನ್ನ ನಿರ್ಮಾಣ ಮಾಡುವಂತೆ ಶಾಲೆಯ ಮುಖ್ಯೋಪಾಧ್ಯಾಯ ಮನವಿ ಮಾಡ್ತಿದ್ದಾರೆ. ಒಟ್ನಲ್ಲಿ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಹಣೆ ಬರಹ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆಗಳನ್ನ ಸರಿಪಡಿಸುವಂತ ಗೋಜಿಗೆ ಹೋಗ್ತಿಲ್ಲ. ಹೀಗಾಗಿ ಇನ್ನಾದ್ರೂ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಇಂತಹ ಸಮಸ್ಯೆಗಳಿಗೆ ಮುಕ್ತಿ ಕಲ್ಪಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಹಲವೆಡೆ ಸುರಿದ ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಹಾಗಾದ್ರೆ ಮಳೆ ಅವಾಂತರ ಎಲ್ಲೆಲ್ಲಿ ಹೇಗಿತ್ತು ಅನ್ನೋದರ ಕುರಿತು ವರದಿ ಇಲ್ಲಿದೆ. ರಾಜ್ಯದ ಹಲವೆಡೆ ವರುಣನ ಆರ್ಭಟ. ಧರೆಗುರುಳಿದ ಮರ, ವಿದ್ಯುತ್ ಕಂಬಗಳು. ಮಳೆರಾಯನ ಅಬ್ಬರ ಉಕ್ಕಿ ಹರಿಯುತ್ತಿರುವ ನದಿ. ಧರೆಗುರುಳಿದ ಬೃಹತ್ ಮರಗಳು, ವಿದ್ಯುತ್ ಕಂಬಗಳು. ರಾಜ್ಯದ ಹಲವೆಡೆ ಎಡಬಿಡದೆ ಸುರಿಯುತ್ತಿರುವ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲೂ ಮಳೆ ಗಾಳಿ ಆರ್ಭಟಕ್ಕೆ ಮಡಿಕೇರಿಯ FMC ಕಾಲೇಜು ಸಮೀಪ ಮರ, ವಿದ್ಯುತ್ ಕಂಬ ಧರಾಶಾಹಿಯಾಗಿದೆ. ಸೋಮವಾರಪೇಟೆಯಲ್ಲಿ ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು 6 ಕಾರುಗಳು ಜಖಂಗೊಂಡಿದೆ.
ಇನ್ನು ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದ್ದು ನದಿಗೆ ನೀರು ಹರಿಸಲು ಮುಂದಾದ ಕಾವೇರಿ ನೀರಾವರಿ ನಿಗಮ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿದು ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಆಗುಂಬೆ ಘಾಟ್ನ 4ನೇ ತಿರುವಿನಲ್ಲಿ ಗುಡ್ಡ ಕುಸಿದಿದೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಒಳಹರಿವು ಗಣನೀಯ ಏರಿಕೆಯಾಗಿದ್ದಕ್ಕೆ ಜಲಾಶಯದ 4 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ 2 ಗಂಟೆ ಸುರಿದ ಮಳೆಗೆ ನಗರದ ಗಾಂಧಿನಗರ ಪೋರ್ಟ್ ರೋಡ್ ಕೆರೆಯಂತೆ ಆಗಿದೆ. ಇದರಿಂದ ವಾಹನ ಸವಾರರು ಪರದಾಡೋ ದುಸ್ಥಿತಿ ಸೃಷ್ಟಿಯಾಯಿತು. ತುಂಗಭದ್ರಾ ಡ್ಯಾಂ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರೋ ತುಂಗಭದ್ರಾ ಡ್ಯಾಂಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಧಾವಿಸುತ್ತಿದ್ದಾರೆ. ನೀರಿನ ಅಲೆಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಬೆರೆಯುತ್ತಿದ್ದಾರೆ. ಪ್ರೇಮಿಗಳು, ಕಾಲೇಜು ವಿದ್ಯಾರ್ಥಿಗಳು ಡ್ಯಾಂ ಹಿನ್ನೀರಿಗೆ ಇಳಿದು ನಿಯಮ ಬ್ರೇಕ್ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದಾಂಡೇಲಿ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಕಾರವಾರ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಜೊಯ್ಡಾ ತಾಲೂಕಿನ ಎಲ್ಲಾ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆ ರಜೆ ಘೋಷಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೆತ್ತ ತಾಯಿಯ ಮನೆಯನ್ನೇ ಧ್ವಂಸಗೊಳಿಸಿದ್ದಾನೆ ದುಷ್ಟ ಮಗನೋರ್ವ. ಬೆಳಗಾವಿಯ ಅನಗೋಳದಲ್ಲಿ ಅಮಾನವೀಯ ಕೃತ್ಯ ಜರುಗಿದೆ. 80 ವರ್ಷದ ತಾಯಿಯ ಮನೆಯನ್ನ ಒಡೆದು ಹಾಕಿದ್ದಾನೆ ದುಷ್ಟ ಮಗ. ಶಾಂತಾಬಾಯಿ ಸಾತೇರಿಗೆ ಸೇರಿದಂತಹ ಮನೆಯನ್ನ ಧ್ವಂಸ ಮಾಡಿದ್ದಾನೆ ಮಗ. 3 ಗಂಡು ಮಕ್ಕಳನ್ನ ಹೊಂದಿರುವಂತಹ ಶಾಂತಾಬಾಯಿ ತಾಯಿಯ ಮನೆಯನ್ನೇ ಕೆಡವುವುದಕ್ಕೆ ಚಾಂಗದೇವ ಸಾತೇರಿ ಬಂದಿದ್ದಾನೆ. ಶೆಡ್ ತೆರವು ಮಾಡಿ ಹೊಸ ಮನೆಯನ್ನ ಕಟ್ಟೋದಕ್ಕೆ ಚಾಂಗದೇವ ಪಟ್ಟನ್ನ ಹಿಡಿದಿದ್ದಾನೆ. ವೃದ್ಧೆ ತಾಯಿಗೆ ಚಾಂಗದೇವ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾನಂತೆ. ವಾಸಿಸೋದಕ್ಕೆ ಮನೆ ಇಲ್ಲದೆ ಇದೀಗ ಬೀದಿಗೆ ಬಿದ್ದಿದ್ದಾರೆ ವೃದ್ಧೆ. चांगदेव बाबू आपल्या नावावर सगळं करून घेऊन गट भराने आता जातला तर जाम मागायला बाहेर काढायला. हा माझं घर आहे, माझं घरात मग अशी हात पडवल्या. कोण ते? 2 नंबरचा भाऊ. नाव काय नाव? चांगदेव बाबू सातेरी. आणि आता घरातलं बाहेर काढलाय बघा. हे तेव्हा ते संडास बाथरूममध्ये कसं जायचं बघा त्या बहिणं. आणि आपल्या नावावर सगळं करून घेऊन गट भराने आता जातला तर जाम मागायला बाहेर काढायला. हा माझं घर आहे, माझं घरात मग अशी हात पडवल्या. कोण ते? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಮೈಲಾರಿ, ಸಾಧ್ಯ ಆದರೆ ತಂದೆ ತಾಯಿಗಳಿಗೆ ನೆರವಾಗಬೇಕು, ಆದರೆ ಈ ರೀತಿ ಆಗೋದು, ಈ ರೀತಿ ಮಾಡೋದು ಖಂಡನೀಯ ಅಲ್ವಾ? ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಖಂಡಿತ ರಮ್ಯಾ, ಮಕ್ಕಳು ಬೆಳೆದು ದೊಡ್ಡವರಾದ ಬಳಿಕ ಮುಪ್ಪಿನ ಕಾಲಕ್ಕೆ ಆಸರೆ ಆಗ್ತಾರೆ ಎಂಬ ಬಹುತೇಕ ತಂದೆ ತಾಯಿಗಳು ಏನು ಭರವಸೆ ಇಟ್ಕೊಂಡಿರ್ತಾರೆ. ಆದ್ರೆ ಬೆಳಗಾವಿಯಲ್ಲಿ ಈ ದುಷ್ಟ ಮಗನೊಬ್ಬನು ತಾಯಿ ವಾಸಿಸುವಂತ ಮನೆಯನ್ನ ಕೆಡವಿ ಧ್ವಂಸ ಮಾಡಿ ವಿಕೃತಿಯನ್ನು ಬರೆದಿದ್ದಾನೆ. ಬೆಳಗಾವಿಯ ಈ ಮಹಾನಗರದಲ್ಲಿ ಅಮಾನವೀಯ ಘಟನೆ ನಡೆದಿರುವಂತದ್ದು. ಬೆಳಗಾವಿ ತಾಲೂಕಿನ ಅನಗೋಳ ಗ್ರಾಮದಲ್ಲಿ ಈ ಒಂದು ಕೃತ್ಯ ನಡೆದಿರುವಂತದ್ದು. ಸುಮಾರು 80 ವರ್ಷದ ತಾಯಿ ಒಬ್ಬಳೇ ಆ ಮನೆಯಲ್ಲಿ ವಾಸ ಮಾಡ್ತಿದ್ವು. ಆದ್ರೆ ಆ ಮನೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ 3 ಸಹೋದರ ನಡುವೆ ಗಲಾಟೆ ಆಗುತ್ತೆ. ನಾನು ಹೊಸದಾಗಿ ಮನೆಯನ್ನ ಕಟ್ಟಿ ನಿರ್ಮಾಣ ಮಾಡ್ತೇನೆ, ಹೀಗಾಗಿ ನನ್ನ ಹೆಸರಿಗೆ ಮನೆಯನ್ನ ವರ್ಗಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿತಾನೆ. ಪದೇ ಪದೇ ತಾಯಿಗೂ ಕೂಡ ಕಿರುಕುಳವನ್ನ ಕೊಡ್ತಾನೆ. ಆದ್ರೆ ಹೇಗೋ ಎಲ್ಲರನ್ನೂ ಕೂಡ ಪುಸಲಾಯಿಸಿ ಮನೆಗೆ ತನ್ನ ಹೆಸರು
ವರ್ಗಾವಣೆ ಮಾಡಿಕೊಂಡು ಇದೀಗ ಏಕಾಏಕಿ ಬಂದು ಮನೆಯನ್ನ ಒಡೆದು ಹಾಕಿದ್ದಾನೆ. ಹೀಗಾಗಿ ವೃದ್ಧ 80 ವರ್ಷದ ವೃದ್ಧ ತಾಯಿ ಸದ್ಯ ಬೀದಿಗೆ ಬಂದಿದ್ದಾಳೆ. ನ್ಯಾಯಕ್ಕಾಗಿ ಕೂಡ ಉದ್ಯಮ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನು ಕೊಟ್ಟಿದ್ದಾಳೆ. ಸೂಕ್ತ ಕ್ರಮ ಆಗಬೇಕು ಮತ್ತು ನನಗೆ ಆಶ್ರಯ ಆಗುವ ನಿಟ್ಟಿನಲ್ಲಿ ಹೊಸದೊಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡಲಾಗಿದೆ. ರಮೇಶ್, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.